ಒಮ್ಮೆ ಒಂದು ಕಾಲದಲ್ಲಿ ಸರಳ ಜೀವನ ನಡೆಸುತ್ತಿದ್ದ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಶಾಂತಿ ಮತ್ತು ಒಗ್ಗಟ್ಟು ಕಾಣಿಸುತ್ತಿತ್ತು. ಆದರೆ ಒಂದು ದಿನ ಆ ಶಾಂತ ಹಳ್ಳಿ ಅಚ್ಚರಿಯ ಘಟನೆಗೆ ಸಾಕ್ಷಿಯಾಯಿತು. ಬಿಟ್ಬಿಡು, ಈ ಮಗು ನಂದು. ನನ್ ಕೈಯಿಂದ ಯಾರೂ ಕಿತ್ಕೊಳಕ್ಕಾಗೋದಿಲ್ಲ. ನಿನ್ನದೇ ಅಲ್ಲ, ಸುಳ್ಳು ಹೇಳ್ಬೇಡ. ಈ ಮಗು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು. ಇಷ್ಟು ಜನರ ಮುಂದೆ ಸುಳ್ಳು ಹೇಳೋಕೆ ನಿನಗೆ ನಾಚಿಕೆ ಆಗಲ್ವಾ? ನನ್ ಮಗುನ ಕತ್ಕೊಂಡ್ ಬಂದು ಹೇಗಿಟ್ಕೊಂಡಿದ್ದಾಳೆ ನೋಡಿ. ನನಗೇಕೆ ನಾಚಿಕೆ ಆಗ್ಬೇಕು ಕಣೆ? ನಿನಗಾಗ್ಬೇಕು ನಾಚಿಕೆ. ಪರರ ಮಗುವನ್ನು ತನ್ನದು ಅಂತ ಹೇಳೋದು ಯಾವ ನ್ಯಾಯ ಹೇಳು? ಇಷ್ಟು ಜನರ ಮುಂದೆ ನಿಂತು ಸುಳ್ಳು ಹೇಳಕ್ಕೆ ನಿನಗೆ ಹೇಗ ಧೈರ್ಯ ಬಂತು? ನಾನು ಈ ಮಗುವನ್ನು 9 ತಿಂಗಳು ಹೆತ್ತು ಎದೆ ಹಾಲು ಹಾಕಿ ಸಾಕಿದ್ದೀನಿ. ಅಷ್ಟಿದ್ರೂ ನನ್ನ ಮುಂದೆ ಕಣ್ಣಲ್ಲಿ ಕಣ್ಣಿಟ್ಟು ಹೀಗೆ ಮಾತಾಡ್ತೀಯಾ? ಜಗಳದ ಕೂಗು ಆಲದ ಮರದ ಕೆಳಗೆ ಇನ್ನಷ್ಟು ಜೋರಾಯಿತು. ಮಗುವಿನ ಅಳು ಎಲ್ಲರ ಮನಸ್ಸನ್ನೂ ಕದಲಿಸಿತು. ಸತ್ಯ ಇನ್ನೂ ಮರೆಮಾಚಿಕೊಂಡೇ ಇತ್ತು. ಅದೇ ಕ್ಷಣದಲ್ಲಿ ಆ ಊರಿನ ಗೌಡ ಮಧ್ಯ ಪ್ರವೇಶಿಸಿದರು. ಸಾಕು ಸಾಕು, ಇದು ಜಗಳ ಮಾಡೋ ಜಾಗ ಅಲ್ಲ. ಇಲ್ಲಿ ಕೂಗಿ ಕೂಗಿ ಸತ್ಯ ಹೊರಬರಲ್ಲ. ಮಗು ಅತ್ತುಕೊಂಡಿದೆ. ನಿಮ್ಮ ಕೋಪದ ಮಾತುಗಳಿಂದ ಅದಕ್ಕೆ ಇನ್ನಷ್ಟು ನೋವಾಗ್ತಾ ಇದೆ. ಮೊದಲು ಶಾಂತವಾಗಿರಿ. ನಾನು ಇಲ್ಲಿರೋವರೆಗೆ ಯಾರೂ ಇನ್ನೊಬ್ಬರ ಮೇಲೆ ಕೂಗೋದಿಲ್ಲ. ಒಬ್ಬೊಬ್ಬರಾಗಿ ಮಾತಾಡಿ ಸತ್ಯ ಏನಿದೆಯೋ ಅದನ್ನೇ ಇಲ್ಲಿ ಹೇಳಬೇಕು. ಗೌಡರ ಮಾತಿನ ನಂತರ ಅಂಗಳವಿಡೀ ಮೌನ ಆವರಿಸಿತು. ಆ ಮೌನದ ಮಧ್ಯೆ ಇಬ್ಬರು ಮಹಿಳೆಯರು ತಮ್ಮವರಾದ ಕಥೆಯನ್ನು ಹೇಳಲು ಆರಂಭಿಸಿದರು. ಅಕ್ಕ, ಸ್ವಲ್ಪ ನೀರ್ ಕೊಡ್ತೀರಾ? ತುಂಬಾ ದಾಹ ಆಗಿದೆ. ದೂರದಿಂದ ನಡ್ಕೊಂಡ್ ಬಂದಿದ್ದೀನಿ. ದಯವಿಟ್ಟು 1 ಗ್ಲಾಸ್ ನೀರ್ ಕೊಡ್ತೀರಾ? ಹೀಗೆ ಹೇಳ್ತಿದ್ದಂಗೆ ಗಾಯತ್ರಿ ತನ್ನ ಮುಂದೆ ಇದ್ದಂತಹ ಅಪರಿಚಿತ ಮಹಿಳೆಗೆ ಈ ರೀತಿ ಹೇಳ್ತಾಳೆ. ಅಯ್ಯೋ, ಇಷ್ಟು ದೂರದಿಂದ ಬಂದಿದ್ದೀರಾ? ದಯವಿಟ್ಟು ಬನ್ನಿ, ಕುಳಿತುಕೊಳ್ಳಿ. ಈಗ್ಲೇ ನೀರ್ ತಂದ್ಕೊಡ್ತೀನಿ. 1 ಕ್ಷಣ ಕಾಯಿರಿ. ಅತಿಥಿಗೆ ನೀರು ಕೊಡೋದು ಧರ್ಮ ಅಂತ ನಂಬಿದ ಗಾಯತ್ರಿ ಏನೂ ಸಂಶಯ ಪಡದೆ ಮನೆಯೊಳಗೆ ಹೋದ್ರು. ಆ ಕ್ಷಣದಲ್ಲೇ ಅವಳ ಬದುಕು ತಿರುಗುವ ಘಟನೆ ನಡೆಯುತ್ತಿತ್ತು. ನೀರು ಕೈಯಲ್ಲಿ ಹಿಡಿದುಕೊಂಡು ಹೊರಗೆ ಬಂದ ಗಾಯತ್ರಿ. ಅಲ್ಲಿ ಮಗು ಇರಲಿಲ್ಲ. ಅವಳು ಮಾತಾಡಿದ ಆ ಅಜ್ಞಾತ ಮಹಿಳೆ ತನ್ನ ಮಗುವನ್ನು ಹೊತ್ತು ಪರಾರಿಯಾಗುತ್ತಿರುವುದನ್ನು ಗಾಯತ್ರಿ ನೋಡುತ್ತಾಳೆ. ಗಾಬರಿಗೊಂಡು ಗಾಯತ್ರಿ ಜೋರಾಗಿ, ಅಯ್ಯೋ ನಿಲ್ಲು, ನನ್ನ ಮಗು ಬಿಡು, ದಯವಿಟ್ಟು ನಿಲ್ಲು. ಅವಳ ಕೈಯಲ್ಲಿ ಮಗುವನ್ನು ಕಂಡ ಕ್ಷಣದಲ್ಲೇ ಗಾಯತ್ರಿ ಕೂಗುತ್ತಾ ಆ ಮಹಿಳೆಯ ಹಿಂದೆ ಓಡಿದಳು. ಅಯ್ಯೋ, ನನ್ನ ಮಗು ಕೊಡು, ದಯವಿಟ್ಟು ನಿಲ್ಲು. ನೀನೇನಾ? ನೀನ್ಯಾಕೆ ನನ್ ಮಗುವನ್ನ ಕದ್ಕೊಂಡು ಓಡ್ತಿದ್ಯಾ? ನನ್ ಮಗು ಯಾಕೆ ಬೇಕು ನಿನ್ಗೆ? ಯಾಕೆ ಹೀಗೆ ಮಾಡ್ತೀಯಾ? ನಿನ್ನ ಮಗು ಅಂತೇನಾ? ಇದು ನನ್ನ ಮಗು. ಹೀಗೆ ನನ್ ಜೊತೆ ಮಾತಾಡೋಕೆ ನಿನಗೆ ಯಾವ ಧೈರ್ಯ? ನನ್ ಮಗುವನ್ನ ಕದ್ಕೊಂಡಿದೀಯ ಅನ್ನೋ ಹಾಗೆ ಮಾತಾಡ್ತೀಯಲ್ಲ. ನೀನೇ ಅಲ್ವಾ ನನ್ ಮನೆಗೆ ನೀರ್ ಕೇಳ್ಕೊಂಡ್ ಬಂದಿದ್ದು? 1 ಗ್ಲಾಸ್ ನೀರ್ಗಾಗಿ ಅಂತ ಬಂದು ನನ್ ಮಗುನೇ ಎತ್ಕೊಂಡ್ ಹೋಗ್ತಿದ್ಯಾ? ಇದು ನನ್ ಮಗು. ಹೀಗ್ ಮಾಡೋಕೆ ನಿನ್ಗೆ ಲಜ್ಜೆ ಅನ್ಸಲ್ವಾ? ಇಲ್ಲ, ನಾನ್ ಕೊಡಲ್ಲ. ಇದು ನನ್ನ ಮಗು. ನಿನಗೆ ಏನ್ ಮಾಡ್ಕೋಬೇಕು ಮಾಡ್ಕೋ. ದಯವಿಟ್ಟು ನನ್ನ ಮಗು ಕೊಡು. ನನ್ನ ಜೀವ ಅದರಲ್ಲೇ ಇದೆ. ನನ್ನ ಮಗು ಕೊಟ್ಬಿಡು ನಿನ್ನಮ್ಮಯ್ಯ ಅಂತೀನಿ. ಹೀಗೆ ಎತ್ತ ತಾಯಿಯ ಕರುಳನ ಮೇಲೆ ಹೊಡೆದ್ರೆ ಆ ದೇವರು ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ. ದಯಮಾಡಿ ಕೊಟ್ಬಿಡು. ಗೌಡ್ರೆ, ಇದೆಲ್ಲ ನನ್ನ ಜೀವನದಲ್ಲಿ ನಡೆದದ್ದು. ನೀರಿಗಾಗಿ ಅಂತ ಬಂದವಳೇ ನನ್ನ ಮಗುವನ್ನು ಕದ್ದುಕೊಂಡು ಓಡಿ ಹೋದಳು. ಇವಳು ಸುಳ್ಳುಗಾರ್ತಿ. ಇದು ನನ್ನ ಮಗು. ಹೀಗೆ ವಾಸ್ತವದಲ್ಲಿ ತನಗೆ ಎದುರಾದಂತಹ ಸನ್ನಿವೇಶವನ್ನ ಗಾಯತ್ರಿ ಗೌಡ್ರಿಗೆ ಹೇಳುತ್ತಿದ್ದಂತೆಯೇ ಶಾಂತಿ ಈ ರೀತಿ ಹೇಳ್ತಾರೆ. ಇಲ್ಲ, ನಾನು ಸುಳ್ಳುಗಾರ್ತಿ ಅಲ್ಲ. ಇದು ನನ್ನ ಮಗು. ಇವಳು ಇಲ್ಲಿ ಎಲ್ಲರ ಮುಂದೆ ಕಣ್ಣೀರಿಟ್ಟುಕೊಂಡು ಎಲ್ಲರನ್ನೂ ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಇಬ್ಬರ ಮಾತುಗಳಲ್ಲಿ ಕೋಪ ಹೆಚ್ಚುತ್ತಾ ಹೋಯ್ತು. ಸುಳ್ಳು ನಿಜದ ಗಡಿ ಮಸ್ಕಾಯ್ತು. ಜನರ ಮಧ್ಯೆ ಗದ್ದಲ ಜಾಸ್ತಿ ಆಗ್ತಾನೆ ಹೋಯ್ತು. ಸಾಕು ಮಾಡಿ ನಿಮ್ಮಿಬ್ಬರ ಜಗಳ. ಶಾಂತವಾಗಿರಿ. ಇಲ್ಲಿವರೆಗೆ
ಒಬ್ಬಳ ಮಾತು ಕೇಳಿದ್ದೀವಿ, ಈಗ ಇನ್ನೊಬ್ಬಳ ಕಥೆ ಕೇಳಬೇಕು. ನೀನ್ ಹೇಳು, ಈ ಮಗು ನಿನಗೆ ಹೇಗ್ ಸೇರಿತು? ಹೀಗೆ ಗೌಡ್ರು ಕೇಳ್ತಿದ್ದಂತೆ ಶಾಂತಿ ತನ್ನ ಕಥೆನೂ ಹೇಳಿಕ್ ಶುರು ಮಾಡ್ತಾಳೆ. ಆ ದಿನ ಶಾಂತಿ ತನ್ನ ಮಗು ಜೊತೆಯಲ್ಲಿ ಸರ್ಕಾರಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ಲು. ಹಳ್ಳಿಯ ದಾರಿ, ಬಸ್ಸಿನ ಜೋಲು, ಮಡಿಲಲ್ಲಿ ಮಗು, ಮನಸ್ಸಲ್ಲಿ ನೆಮ್ಮದಿ. ನಿಧಾನವಾಗಿ ಗಾಯತ್ರಿ, ಅಕ್ಕ, ಮಗು ತುಂಬಾ ಮುದ್ದಾಗಿದೆ. ನೋಡ್ತಾ ಇದ್ರೆ ಕಣ್ಣು ಹೋಗಲ್ಲ. ಓ ಹೌದಾ ಅಕ್ಕ, ಮಗು ನೋಡಿದ್ರೆ ಅಷ್ಟು ಇಷ್ಟಪಡ್ತಿದ್ದೀರಲ್ಲ, ಅದಂಗೆ ನಿಮ್ಗೆಷ್ಟು ಜನ ಮಕ್ಕಳಿದ್ದಾರೆ? ಮಗು ಅಂದ್ರೆ ನನಗೆ ತುಂಬಾ ಇಷ್ಟ ಕಣ್ರಿ. ಆದ್ರೆ ನನಗೆ ಮಕ್ಕಳು ಯಾರೂ ಇಲ್ಲ. ನಾನೊಬ್ಬಳೇ ಕಣ್ರಿ. ನಮ್ಮ ಯಜಮಾನ್ರು ತೀರ್ ಹೋಗಿ ಈಗಾಗ್ಲೇ ತುಂಬಾ ವರ್ಷಗಳಾಯ್ತು. ಅಯ್ಯೋ ಅಕ್ಕ, ಕೇಳ್ತಿದ್ರೆ ಮನಸ್ಸಿಗೆ ತುಂಬಾ ನೋವಾಗ್ತಿದೆ. ನೀವು ತುಂಬಾ ಧೈರ್ಯವಂತಳು ಕಣ್ರಿ. ಇಷ್ಟು ವರ್ಷ ಒಬ್ಳೇ ಎಲ್ಲ ತಾಳ್ಕೊಂಡ್ ಬಂದಿದ್ದೀರಲ್ಲ. ಮಾತು ಮಾತಲ್ಲಿ ಇಬ್ಬರೂ ಸ್ನೇಹಿತರಾದ್ರು. ತಮ್ಮ ತಮ್ಮ ಬದುಕಿನ ಸಾಮಾನ್ಯ ಸಂಗತಿಗಳನ್ನು ಹಂಚಿಕೊಂಡ್ರು. ಮಗು ಕೂಡ ಅವರ ನಡುವೆ ಆಟವಾಡುತ್ತಿತ್ತು. ಆ ಮಾತುಗಳ ಮಧ್ಯೆ ತಾಯಿ ನಿದ್ರೆಗೆ ಜಾರಿದಳು. ಮುಂದೆ ಏನು ನಡೆಯಲಿದೆ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ. ಜನಗಳ ಜೋರಾದ ಶಬ್ದದಿಂದ ಮಲಗಿದ್ದಂತಹ ಶಾಂತ ದಟ್ಟಣೆ ಏಕಾಏಕಿ ಎದ್ದಳು. ತನ್ನ ಮಗು ಯಾವುದೋ ಕರೆ ಅಳುತ್ತಿರುವ ಶಬ್ದ ಜೋರಾಗಿ ಕೇಳಿಸಿತು. ತಿರುಗಿ ನೋಡಿದ್ರೆ ಪಕ್ಕದಲ್ಲೇ ಕುಳಿತಿದ್ದ ಮಹಿಳೆ ಆ ಮಗುವನ್ನು ಹೆತ್ತೊಯ್ಯುತ್ತಿರುವ ದೃಶ್ಯ ಕಂಡು ಅವಳಿಗೆ ಭಾರೀ ಹಾವಳಿ ಉಂಟಾಯಿತು. ಅಯ್ಯೋ, ನನ್ನ ಹೃದಯ ತುಂಬಾ ವೇಗವಾಗಿ ಹೊಡಿತೆಗೆ. ಅದು ನನ್ನ ಮಗುವೇ ಅದು. ಆಕೆ ನನ್ನ ಮಗುವನ್ನೇ ಕೊಂಡೋಗ್ತಿದ್ದಾಳೆ. ದಯವಿಟ್ಟು ಆಕೆಯನ್ನು ನಿಲ್ಲಿಸಿ. ಯಾರಾದರೂ ದಯಮಾಡಿ ತಡೆಯಿರಿ. ನನ್ನ ಮಗುವನ್ನು ಉಳಿಸಿ. ಬಸ್ನಲ್ಲಿದ್ದ ಜನರು ತಕ್ಷಣ ಎಚ್ಚೆತ್ಕೊಂಡ್ರು. ಮಗುವನ್ನು ಕೊಂಡು ಹೋಗುತ್ತಿದ್ದ ಮಹಿಳೆಯನ್ನು ಸುತ್ತುವರಿದು ನಿಲ್ಲಿಸಿದ್ರು. ಕಳ್ಳೆ, ನನ್ನ ಮಗುವನ್ನು ನನ್ನಿಂದ ಕಸಿದುಕೊಳ್ತಿದೀಯಾ? ಇದೀಗಲೇ ನನ್ನ ಮಗುವನ್ನು ನನಗೆ ಹಿಂದಿರುಗಿಸು. ಈ ಮಗು ನನ್ನದೇ, ನನ್ನ ರಕ್ತ ಮಾಂಸದ ಭಾಗ. ನಾನು 9 ತಿಂಗಳು ಈ ಮಗುವನ್ನು ಹೊತ್ತುಕೊಂಡೆ. ನನ್ನ ಮಗುವನ್ನು ಕೊಂಡು ಹೋಗುವ ಹಕ್ಕು ಯಾರಿಗೂ ಇಲ್ಲ. ದಯವಿಟ್ಟು ನನ್ನ ಮಗುವನ್ನು ನನಗೆ ಕೊಡು. ನೀನಿಷ್ಟೆಲ್ಲ ಯಾಕೆ ಹೇಳ್ತಿದೀಯಾ? ನಾನು ನನ್ನ ಮಗುವನ್ನೇ ನಿನ್ನ ಕೈಗೆ ಕೊಟ್ಟಿದ್ದು ಆಡಿಸೋದಕ್ಕೆ ಮಾತ್ರ, ಇಟ್ಕೊಳ್ಳೋದಕ್ಕೆ ಅಲ್ಲ. ಈ ಮಗು ನನ್ನದೇ. ನನ್ನ ಮಗುವನ್ನು ನಾನು ಬೆಳೆಸಿದವಳು. ನನ್ನ ಮಗುವಿನ ಮೇಲೆ ಹಕ್ಕು ನನಗೇ ಇದೆ. ನನ್ನನ್ನೇ ಕಳ್ಳೆ ಅಂತ ಕರೆಯೋ ಧೈರ್ಯ ನಿನಗೆ ಹೇಗೆ ಬಂತು? ಎಚ್ಚರವಾಗಿ ಮಾತಾಡು. ಇದು ನನ್ನ ಮಗು. ಇದು ನನ್ನ ಮಗು, ನನ್ನದೇ ಮಗು. ದಯವಿಟ್ಟು ನನ್ನ ಮಗುವನ್ನು ನನಗೆ ಹಿಂದಿರುಗಿಸಿ. ಯಾರಾದರೂ ಸಹಾಯ ಮಾಡಿ ಆಕೆಗೆ ನನ್ನ ಮಗುವನ್ನು ಕೊಡಲು ಹೇಳಿ. ಮತ್ತೊಬ್ಬರ ಕೈಯಲ್ಲಿ ತನ್ನ ಮಗುವನ್ನು ಇನ್ನೆಂದಿಗೂ ನೋಡಲಾಗದೆ ತಾಯಿ ತಾಳ್ಮೆ ಕಳೆದುಕೊಂಡಳು. ಕ್ಷಣಾರ್ಧದಲ್ಲಿ ಅವಳು ಮಗುವನ್ನು ಆ ಮಹಿಳೆಯ ಕೈಯಿಂದ ಕಸಿದುಕೊಂಡಳು. ಪ್ರಸ್ತುತಕ್ಕೆ ಬಂದಾಗ ಶಾಂತಿ ತನ್ನ ಕಥೆಯನ್ನೆಲ್ಲ ಗೌಡರ ಮುಂದೆ ವಿವರಿಸಿದ್ದಳು. ಆಕೆ ಹೇಳಿದ ಪ್ರತಿಯೊಂದು ಮಾತು ನಿಜವಾಗೇ ಅನ್ನಿಸುವಂತಿತ್ತು. ಆದರೆ ಎದುರಿನ ಮಹಿಳೆಯ ಕಥೆಯು ಅಷ್ಟೇ ನಂಬಿಕೆ ಮೂಡಿಸುತ್ತಿತ್ತು. 2 ಕಥೆಗಳ ಮಧ್ಯೆ ಗೌಡರು ಸಂಪೂರ್ಣ ಗೊಂದಲಕ್ಕೆ ಒಳಗಾದರು. ಯಾರು ಸತ್ಯ ಹೇಳ್ತಿದ್ದಾರೆ ಎನ್ನುವುದು ಕ್ಷಣ ಮಾತ್ರಕ್ಕೂ ನಿರ್ಧರಿಸಲಾಗಲಿಲ್ಲ. ಅದೇ ಕ್ಷಣದಲ್ಲಿ ಅಪ್ರತೀಕ್ಷಿತ ತಿರುವೊಂದು ಸಂಭವಿಸಿತು. ಗೌಡ ಆ ಮಗುವನ್ನ ಹಿಡಿದು ಮರದ ಕೆಳಗೆ ಇಟ್ಟು, ಈ ಮಗುವನ್ನು ನಾನು ಆ ಮರದ ಕೆಳಗೆ ಇಟ್ಟಿದ್ದೀನಿ. ಯಾರು ಓಡಿ ಹೋಗಿ ಮಗುವನ್ನ ಹಿಡಿಯಲು ಯತ್ನ ಮಾಡ್ತಾರೋ ಅವಳು ತಾಯಿ ಅಲ್ಲ. ಯಾರು ಅಲ್ಲೇ ನಿಂತು ಮಗುವಿನ ಕಾಳಜಿಯಿಂದ ಕಾಯ್ತಾಳೋ ಅವಳೇ ಈ ಮಗುವಿನ ನಿಜವಾದ ತಾಯಿ. ಜನರ ನಡುವೆ ಗದ್ದಲ ಜೋರಾಗಿತ್ತು. ಅಷ್ಟರಲ್ಲಿ ಮಗು ಜೋರಾಗಿ ಅಳಲ್ ಶುರು ಮಾಡಿತು. 1-2 ನಿಮಿಷ ಗೌಡ ಮೌನವಾಗಿದ್ದ. ನಿಜವಾದ ತಾಯಿ ಬರ್ತಾಳೆ ಅನ್ನೋದು ಅವನಿಗೆ ನಂಬಿಕೆ ಇತ್ತು. ಅವನ ನಂಬಿಕೆಯಂತೆಯೇ ಮಗು ಅಳುವ ಶಬ್ದ ಕೇಳುತ್ತಲೇ ನಿಜವಾದ ತಾಯಿ ಮಗುವಿನ ಬಳಿ ಓಡಿ ಬಂದರು. ಈಗಾದ್ರೂ ತಿಳಿತಾ ನಿಜವಾದ ತಾಯಿ ಯಾರು ಅಂತ? ಇವಾಗಾದ್ರೂ ನಂಬ್ತೀರಾ ನನ್ನ? ಗೌಡನು ಮಹಿಳೆಯ ಮೇಲೆ ಕೋಪಗೊಂಡು ಜೋರಾಗಿ ಕೂಗ್ತಾನೆ. ಈ ತಂತ್ರವೇ ಎಲ್ಲವನ್ನೂ ಹೇಳಿಬಿಟ್ಟಿದೆ. ನಿಜವಾದ ತಾಯಿ ತನ್ನ ಮಗುವಿನ ಅಳುವನ್ನು ಸಹಿಸಲಾರಳು. ಗಾಯತ್ರಿಯೇ ಈ ಮಗುವಿನ ನಿಜವಾದ ತಾಯಿ. ನೀನು ಸುಳ್ಳು ಹೇಳಿದೆ. ಮಗುವನ್ನು ನಾಟಕವಾಗಿ ತನ್ನದು ಅಂತ ತೋರಿಸಲು ಯತ್ನ ಮಾಡಿದೆ. ನೀನು ನಕಲಿ ತಾಯಿ. ಈ ಅಪರಾಧಕ್ಕೆ ನಿನಗೆ ಶಿಕ್ಷೆ ತಪ್ಪಲ್ಲ. ಕೊನೆಗೆ ಶಾಂತಿಗೆ ತಾನು ಮಾಡಿದ ತಪ್ಪಿಗೆ ಗೌಡರು ಕಠಿಣವಾದ ಶಿಕ್ಷೆಯನ್ನು ವಿಧಿಸಲು ತೀರ್ಮಾನಿಸಿದ್ರು. ಹಾಗೂ ಮಗುವನ್ನು ತನ್ನ ನಿಜವಾದ ತಾಯಿಯೇ ಒಪ್ಪಿಸಿದ್ರು.
ಈ ಭಾವನಾತ್ಮಕ ಕಥೆಯನ್ನು ಕೇಳಿ ನಿಮ್ಗೇನನ್ಸ್ತು ಅಂತ ಕಮೆಂಟ್ ಮಾಡಿ. ಹಾಗೂ ಮುಂದಿನ ವಿಡಿಯೋಗಾಗಿ ನಮ್ಮ ಮೀಮಿ ಸ್ಟೋರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.